ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ದು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ನವಜಾತ ಶಿಶುಗಳಿಗೆ ವ್ಯಾಕ್ಸಿನೇಷನ್ ಅನ್ನೋದನ್ನು ಕೊಡಿಸ್ತೀವಿ. ಆ ವ್ಯಾಕ್ಸಿನೇಷನ್ ಕೊಟ್ಟಾಗ ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕು, ಇದು ತುಂಬ ಪೇರೆಂಟ್ಸ್ಗಳಿಗೆ ಕನ್ಫ್ಯೂಷನ್ ಇರುತ್ತೆ. ಮತ್ತು ಬೇರೆಯವ್ರು ಹೇಳೋದನ್ನು ಕೇಳಿ ಡಾಕ್ಟರ್ಸ್ ಹೇಳಿರ್ತಾರೆ ಆಲ್ರೆಡಿ ಈ ರೀತಿಯೇ ನೋಡ್ಕೊಳ್ಳಿ ಮಗುನ ಅಂತ ಹೇಳಿ. ಬಟ್ ಬೇರೆಯವ್ರು ಹೇಳೋದನ್ನು ಕೇಳಿ ಇವರು ಬೇರೆ ರೀತಿಯಾದಂಥ ಮೆಥಡ್ನ ಫಾಲೋ ಮಾಡ್ತಾರೆ. ಒಂದು ಸ್ವಲ್ಪ ಫೀವರ್ ಬಂತು ಅಥವಾ ಬೇರೆ ಯಾವ ರೀತಿಯಾದ ಲಕ್ಷಣ ಕಂಡ್ರೆ ತುಂಬ ಪ್ಯಾನಿಕ್ ಆಗಿಬಿಡ್ತಾರೆ. ಆ ಥರದವ್ರಿಗೋಸ್ಕರ ಈ ವಿಡಿಯೋ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಮತ್ತು ಈ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ವ್ಯಾಕ್ಸಿನೇಷನ್ ಆದಮೇಲೆ ಮಗುನ ಯಾವ ರೀತಿಯಾಗಿ ನೀವು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ. ಮೊದಲನೇದಾಗಿ ವ್ಯಾಕ್ಸಿನೇಷನ್ ಯಾವಾಗ ಕೊಡ್ತಾರೆ ಅನ್ನೋದಾದರೆ ಹುಟ್ಟಿದ ಮಗುವಿಗೆ ಕೊಡ್ತಾರೆ. ಇವಾಗ ಎಲ್ಲ ಮಕ್ಕಳುಗಳು ಆಲ್ಮೋಸ್ಟ್ ಹಾಸ್ಪಿಟ್ಲಲ್ಲೇ ಡೆಲಿವರಿ ಆಗೋದ್ರಿಂದ ಹಾಸ್ಪಿಟ್ಲಲ್ಲೇ ಹುಟ್ಟುತ್ತಾರೆ. ಸೊ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ನೀವು ಹೋಗೋಷ್ಟ್ರೊಳಗಡೆ ಮಕ್ಕಳಿಗೆ ಓರಲ್ ಪೋಲಿಯೋ ವ್ಯಾಕ್ಸಿನ್ ಇರ್ಬೋದು, BCG, ಆಮೇಲೆ ಹೆಪಟೈಟಿಸ್ B, ವಿಟಮಿನ್ K, ಈ ಥರದ ವ್ಯಾಕ್ಸಿನೇಷನ್ನ ಮಕ್ಕಳಿಗೆ ಕೊಡ್ತಾರೆ. ವ್ಯಾಕ್ಸಿನೇಷನ್ ಕೊಟ್ಟು ನಿಮ್ಮನ್ನು ಮನೆಗೆ ಕಳಿಸ್ಕೊಡ್ತಾರೆ. ಸೊ ವ್ಯಾಕ್ಸಿನೇಷನ್ ಆದಾಗ ನೀವು ಹಾಸ್ಪಿಟಲಲ್ಲೇ ಇದ್ದರೆ ಸೊ ನೋ ವರಿ, ಅಲ್ಲಿರೋ ನರ್ಸ್ಗಳು ನಿಮಗೆ ನಿಮ್ಮ ಮಗುವನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋತಾರೆ. ಏನು ಸಮಸ್ಯೆಗಳಾದರೂ ಇರ್ತಾರೆ. ಬಟ್ ನೀವು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡು ಮನೆಗೆ ಹೋಗ್ತಿದ್ದೀರಾ ಅನ್ನೋದಾಯಿತು ಅಂದರೆ ವ್ಯಾಕ್ಸಿನೇಷನ್ ಕೊಟ್ಟು 15ರಿಂದ 20 ನಿಮಿಷ ನೀವು ಅಲ್ಲೇ ವೆಯ್ಟ್ ಮಾಡಿ, ಮಗುವನ್ನು ಅಲ್ಲೇ ಸಮಾಧಾನ ಮಾಡಿ ನಂತರ ಹೊರಡಿ ಮನೆಗೆ. ಯಾಕಂದರೆ 15ರಿಂದ 20 ನಿಮಿಷದಲ್ಲಿ ಮಗುವಿಗೆ ಎಲ್ಲ ಡಾಕ್ಟರ್ಸು ಚೆಕ್ ಮಾಡಿನೇ ವ್ಯಾಕ್ಸಿನೇಷನ್ ಮಾಡಿರ್ತಾರೆ. ಇಫ್ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಅಲ್ಲೇ ಇದ್ದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದಕ್ಕೆ ಅಥವಾ ಮಗುಗೆ ಟ್ರೀಟ್ ಮಾಡೋದಕ್ಕೆ ಡಾಕ್ಟರ್ಗೆ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ 15ರಿಂದ 20 ನಿಮಿಷ ನೀವು ಅಲ್ಲೇ ವೆಯ್ಟ್ ಮಾಡಿ. ಮಗು ನಾರ್ಮಲ್ ಆಯಿತು, ಆರಾಮಾಗಿ ಅಳು ನಿಲ್ಲಿಸಿದೆ ಅಂದಾಗ ಮನೆಗೆ ಹೊರಡೋದು ಬೆಸ್ಟ್ ಆಪ್ಷನ್. ಇನ್ನು ಮಗುಗೆ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡು ಬಂದಮೇಲೆ ಸ್ನಾನ ಮಾಡಿಸ್ಬೋದಾ ಮೇಡಮ್ ಮಗುಗೆ ಅನ್ನೋದಾದರೆ, ನಿಮ್ಮ ಮಗುವಿನ ಹೆಲ್ತ್ ಕಂಡೀಷನ್ ಅಥವಾ ಮಗು ಯಾವ ರೀತಿ ಸ್ನಾನಕ್ಕೆ ಅಡ್ಜಸ್ಟ್ ಆಗಿದೆ ಅನ್ನೋದ್ರ ಮೇಲೆ ಇದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಕೆಲವು ಮಕ್ಕಳು ಸ್ನಾನಕ್ಕೆ ಅಂದರೆ ಸಿಕ್ಕಾಪಟ್ಟೆ ಹಠ ಮಾಡ್ತಾ ಇರ್ತಾರೆ, ಉಸಿರುಗಟ್ಟಿ ಅಳೋದು, ಮಾಡಿಸ್ಕೊಳ್ಳೋದೇ ಇಲ್ಲ, ಆ ಥರದ್ದು ಮಕ್ಕಳಿರ್ತಾರೆ. ಆ ಥರದ ಮಕ್ಕಳಿದ್ದಾಗ ವ್ಯಾಕ್ಸಿನೇಷನ್ಗಿಂತ ಮುಂಚೆನೇ ಸ್ನಾನ ಮಾಡಿಸೋದು ಬೆಸ್ಟು. ಯಾಕಂದರೆ ವ್ಯಾಕ್ಸಿನೇಷನಲ್ಲಿ ಆಲ್ರೆಡಿ ಸಿಕ್ಕಾಪಟ್ಟೆ ಹತ್ತು ಸುಸ್ತಾಗಿರುತ್ತೆ. ಮಗು ಸುಸ್ತಾಗಿ ಮನೆಗೆ ಬರೋಷ್ಟರೊಳಗೆ ಮಲಗಿರ್ಬೋದು. ಸೊ ಆ ಥರ ಟೈಮಲ್ಲಿ ನೀವು ಮಗುಗೆ ಎಣ್ಣೆ ಮಸಾಜ್ ಮಾಡ್ತೀನಿ, ಸ್ನಾನ ಮಾಡಿಸ್ತೀನಿ, ಬಿಸಿ ನೀರು ಹಾಕಿದ್ರೆ ಕಮ್ಮಿ ಆಗುತ್ತೆ ನೋವು, ಇದೆಲ್ಲ ತಪ್ಪು. ಯಾವುದೇ ಕಾರಣಕ್ಕೂ ವ್ಯಾಕ್ಸಿನೇಷನ್ ಆಗಿರೋ ಜಾಗಕ್ಕೆ ಬಿಸಿ ನೀರು ಹಾಕೋದು, ಮಸಾಜ್ ಮಾಡೋದು, ಆಯಿಲ್ ಮಸಾಜು ಇಲ್ಲ ಚೆನ್ನಾಗಿ ಉಜ್ಜಿಬಿಟ್ರೆ ನೋವೆಲ್ಲ ಕಡಿಮೆ ಆಗಿಬಿಡುತ್ತೆ ಅಂತ ಇಂಜೆಕ್ಷನ್ ಮಾಡಿದ ಜಾಗನ ಉಜ್ಜೋದು ಯಾವುದು ಮಾಡಕೂಡ್ದು. ಏನಂದರೆ ಸುಮಾರು ಜನರಲ್ಲಿ ಇದು ತಪ್ಪು ಕಲ್ಪನೆ ಇದೆ. ಇಂಜೆಕ್ಷನ್ ಆಗ್ತಿದ್ದಂಗೆ ಚೆನ್ನಾಗಿ ರಬ್ ಮಾಡಿಬಿಡೋದು, ಇಲ್ಲ ಗಂಟಾಗ್ಬಿಡುತ್ತೆ. ಏನೂ ಗಂಟಾಗಲ್ಲ. ಅಪ್ಪಿ ಗಂಟಾದರೂ ಅಥವಾ ಗೆಡ್ಡೆಗಳ ಥರ ಇದ್ರೂ ಕಾಲಕ್ರಮೇಣ ಅದೇ ಕಡಿಮೆ ಆಗ್ತಾ ಬರುತ್ತೆ. ಆ ಥರ ರಬ್ ಯಾವ ಕಾರಣಕ್ಕೂ ಮಾಡಬಾರ್ದು ಮೊದಲನೇದಾಗಿ. ಇನ್ನು ಎಣ್ಣೆ ಮಸಾಜ್ ಮಾಡಬೇಕಾದ್ರೆ ಆ ಜಾಗಕ್ಕೆ ಹಾಕಿ ಉಜ್ಜೋದು ಆ ಥರದ್ದೆಲ್ಲ ಮಾಡಬಾರ್ದು. ಬಿಸಿ ನೀರೊತ್ತು ಆ ಜಾಗಕ್ಕೆ ತಾಗಿಸ್ಲೇಬಾರ್ದು. ಆ ಜಾಗಕ್ಕೆ ನೋವು ಕಡಿಮೆ ಆಗೋದಕ್ಕೆ ಅಂತ ಹೇಳಿ ಐಸ್ ಪ್ಯಾಕ್ಗಳನ್ನ ಇಡಬೇಕು, ತಣ್ಣೀರು ಬಟ್ಟೆ ಕಟ್ಟಬೇಕೆ ಹೊರತು ಬಿಸಿ ನೀರು ಹಾಕೋದು, ಆಯಿಲ್ ಮಸಾಜ್ ಮಾಡೋದು ಇದು ಯಾವುದನ್ನು ಮಾಡಬಾರ್ದು. ಆಯಿತಾ? ವ್ಯಾಕ್ಸಿನೇಷನ್ಗಿಂತ ಮುಂಚೆನೇ ಸ್ನಾನ ಮಾಡಿಸ್ಕೊಂಡು ಹೋಗಿರ್ತೀರ. ಇಲ್ಲ ಮಗು ಆರಾಮಾಗಿ ಕಾಮಾಗಿರುತ್ತೆ ಸ್ನಾನಕ್ಕೆ, ಆಮೇಲೆ ನಾನು ಹಾಸ್ಪಿಟಲಿಂದ ಕರ್ಕೊಬಂದು ಆರಾಮಾಗಿ ಆಟ ಆಡಿಸ್ಕೊಂಡು ಸ್ನಾನ ಮಾಡಿಸ್ತೀನಿ ಅನ್ನೋದಾದರೆ ಖಂಡಿತವಾಗ್ಲೂ ಮಾಡಿಸ್ಬೋದು. ನಿಮ್ಮ ಮಗು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಆ ರೀತಿ. ವ್ಯಾಕ್ಸಿನೇಷನ್ ಮಾಡಿಸ್ಕೊಂಬಂದಿದ್ದೀರಾ, ಮಗುಗೆ ಜ್ವರ ಬಂದುಬಿಟ್ಟಿದೆ, ಆ ಟೈಮಲ್ಲಿ ಸ್ನಾನ ಮಾಡಿಸ್ಬೇಕಾ? ಖಂಡಿತವಾಗ್ಲೂ ಮಾಡಿಸ್ಬೇಡಿ. ಒಂದು ಬಿಸಿನೀರನ್ನ ತೊಗೊಳ್ಳಿ, ಒಂದು ಬಟ್ಟೆಯಲ್ಲಿ ಆ ಕ್ಲಾತ್ನ ಡಿಪ್ ಮಾಡಿಬಿಟ್ಟು ನೀಟಾಗಿ ಮೈಯೆಲ್ಲ ಒರೆಸಿ ನೀವು ದಿನಕ್ಕೆ ಒಂದು 3ರಿಂದ 4 ಸಲ ಡ್ರೆಸ್ಸಸ್ನ ಚೇಂಜ್ ಮಾಡ್ತಾಯಿರಿ. ಯಾಕಂದರೆ ಕಾವು ಅನ್ನೋದು ಬಾಡಿಯಲ್ಲಿ ಹೆವಿ ಆಗಿರುತ್ತೆ. ಹಾಗಾಗಿ ಒಂದೇ ಜಾಗದಲ್ಲಿ ಮಲಗ್ಸೋಕೆ ಹೋಗ್ಬಿಡಿ. ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಎತ್ಕೊಂಡು ಆ ಕಡೆ ಓಡಾಡಿಸ್ತಾಯಿರಿ, ಮೈಂಡ್ ಡೈವರ್ಟ್ ಮಾಡ್ತಾಯಿರಿ. ಮಗುಗೆ ಬೇರೆ ರೀತಿಯಾದಂತಹ ಒಳ್ಳೆ ಗಾಳಿ ಬೆಳಕು ಸಿಗಬೇಕು ಆ ಟೈಮಲ್ಲಿ. ಆ ಥರ ಮಗುನ ನೋಡ್ಕೊಳ್ಳಿ. ಹಂಗಂತ ಎಕ್ಸ್ಪೋಸ್ ಮಾಡೋದಲ್ಲ, ಹೊರಗಡೆ ಕರ್ಕೊಂಬಂದು ಎಕ್ಸ್ಪೋಸ್ ಮಾಡೋದಲ್ಲ. ಒಂದೇ ಜಾಗದಲ್ಲಿ ಮಲಗಿರಬೇಕು. ಇಂಜೆಕ್ಷನ್ ಆಗಿಬಿಟ್ಟಿದೆ ಮಗುಗೆ, ಕಾಲು ಆಡ್ಸೋಕ್ಕಾಗ್ತಾಯಿಲ್ಲ, ಕೈ ಆಡ್ಸೋಕ್ಕಾಗ್ತಾಯಿಲ್ಲ, ಎಲ್ಲೂ ಎತ್ಕೊಂಡು ಓಡಾಡೋದು ಬೇಡ. ಎತ್ಕೊಂಡ್ರೆ ನೋವಾಗ್ಬಿಡುತ್ತೆ, ಮಾಡಬೇಡಿ. ಆರಾಮಾಗೆ ಮಗುನ ಎತ್ಕೊಳ್ಳಿ, ಆ ಕಡೆ ಓಡಾಡಿಸಿ, ಮಗು ಅಳ್ತಾ ಇದ್ದಾಗ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್, ಬ್ರೆಸ್ಟ್ ಫೀಡಿಂಗ್ನ ಎಷ್ಟು ಸಾಧ್ಯನೋ ಅಷ್ಟು ಫೀಡ್ ಮಾಡ್ತಾಯಿರಿ. ಮಗು ಯಾವಾಗ ಅಳೋಕ್ಕೆ ಶುರು ಆಗುತ್ತೆ ಅವಾಗೆಲ್ಲ ನೀವು ಆಫರ್ ಮಾಡ್ತಾಯಿರಿ. ಬ್ರೆಸ್ಟ್ ಫೀಡ್ ಮಾಡಿದಷ್ಟು ಮಗು ಬೇಗ ಆರಾಮಾಗುತ್ತೆ.
ಇನ್ನು ಫಾರ್ಮುಲಾ ಫೀಡ್ ಮಾಡೋರು ಅಷ್ಟೇ, ಎಷ್ಟು ಸಾಧ್ಯನೋ ಅಷ್ಟು ಫ್ರೀಕ್ವೆಂಟಾಗಿ ಮಗುಗೆ ಫೀಡ್ ಮಾಡ್ತಾಯಿರಿ. ಮಗುಗೆ ಯಾವ ಟೆಂಪ್ರೇಚರಲ್ಲಿದ್ದರೆ ನಾರ್ಮಲ್ ಅನ್ನೋದಾದರೆ 102ರಿಂದ 103 ಡಿಗ್ರಿಯಷ್ಟು ಜ್ವರ ಇತ್ತು ಮಗುಗೆ ಅಂದರೆ ಅದು ನಾರ್ಮಲ್. ಅದಕ್ಕಿಂತ ಹೈ ಆಗ್ತಾಯಿದೆ ಜ್ವರ ಅನ್ನೋದಾದರೆ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ. ಮತ್ತು ವ್ಯಾಕ್ಸಿನೇಷನ್ ಮಾಡಿಸಿದ ಜಾಗದಲ್ಲಿ ಗಡ್ಡೆ ಆಗೋದು, ಪಸ್ ಆಗೋದು ಈ ಥರದ್ದೆಲ್ಲ ಇತ್ತು ಅಂದರೆ ಅದು ನಾರ್ಮಲ್. ತನ್ನಂತಾನೇ ಅದು ಕ್ರಮೇಣ ಸರಿ ಆಗ್ತಾ ಹೋಗುತ್ತೆ. ಫಸ್ಟ್ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಬಂದಿದ್ದೀರಾ, ನೆಕ್ಸ್ಟ್ ವ್ಯಾಕ್ಸಿನೇಷನ್ ಯಾವಾಗ ಅನ್ನೋದನ್ನು ನೀವು ಅಲ್ಲಿಂದ ಬರೋದಕ್ಕಿಂತ ಮುಂಚೆನೇ ಡಾಕ್ಟರ್ ಹತ್ರ ಕೇಳಿಕೊಂಡು ಬರೆಸ್ಕೊಂಡು ಬರಬೇಕಾಗತ್ತೆ. ಕೆಲವ್ರಿಗೆಲ್ಲ ತಾಯಿ ಕಾರ್ಡ್ ಇರುತ್ತೆ, ತಾಯಿ ಕಾರ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹಾಸ್ಪಿಟಲಿಂದ ವ್ಯಾಕ್ಸಿನೇಷನ್ ಕಾರ್ಡ್ ಪ್ರೊವೈಡ್ ಮಾಡಿರ್ತಾರೆ. ವ್ಯಾಕ್ಸಿನೇಷನ್ ಕಾರ್ಡಲ್ಲಿ ಕೂಡ ನೀವು ಡೇಟ್ನ, ನೆಕ್ಸ್ಟ್ ವ್ಯಾಕ್ಸಿನೇಷನ್ ಯಾವಾಗ ಅಂತ ಡೇಟ್ನ ಮೆನ್ಷನ್ ಮಾಡಿಸ್ಕೊಂಬರೋದು ತುಂಬ ಇಂಪಾರ್ಟೆಂಟ್. ಡೇಟ್ ಮೆನ್ಷನ್ ಮಾಡಿಸ್ಕೊಂಡು ಬಂದಿರ್ತೀರ, ಆ ಡೇಟಿಗೆ ನಿಮಗೆ ಹೋಗ್ಲಿಕ್ಕಾಗಲ್ಲ. ಆ ಟೈಮಲ್ಲಿ ಏನು ಮಾಡ್ಬೋದು, ಅವತ್ತಿನ ದಿನವೇ ಹಾಕಿಸ್ಲೇಬೇಕಾ ಅನ್ನೋದಾದರೆ ಇಲ್ಲ. ಅದರಿಂದ 15 ದಿನದ ಒಳಗಡೆ, ಆ ಡೇಟಿಂದ 15 ದಿನದ ಒಳಗಡೆ ನೀವು ಆ ಇಂಜೆಕ್ಷನ್ನ ಮಾಡಿಸಿ ಮುಗಿಸ್ಬೇಕಾಗತ್ತೆ. ತುಂಬ ಲೇಟ್ ಮಾಡ್ಕೋಬೇಡಿ. ಅಥವಾ ನೀವು ವ್ಯಾಕ್ಸಿನೇಷನ್ನೇ ಮರ್ತುಬಿಟ್ಟಿರ್ತೀರ, ಹಾಕಿಸ್ಬೇಕು ಅನ್ನೋದೇ ಮರ್ತುಬಿಟ್ಟಿರ್ತೀರ, ಯಾವಾಗಲೂ ನೆನಪಾಗುತ್ತೆ, ಆಲ್ರೆಡಿ 1 ಮಂತ್ ಮೇಲಾಗ್ಬಿಟ್ಟಿರುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕು ಅನ್ನೋದಾಯಿತು ಅಂದರೆ ನೀವು ಡಾಕ್ಟರ್ನ ಮೀಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹೆಂಗಿದ್ರೂ ಹಾಕ್ಸಿಲ್ಲ ಬಿಡು, ಅದೇನು ಇಂಪಾರ್ಟೆಂಟ್ ಇಲ್ಲ, ಇದೊಂದು ವ್ಯಾಕ್ಸಿನೇಷನ್ ಅಲ್ವಾ, ಮಿಸ್ ಆಯಿತು ಬಿಡು, ಏನಾಗಲ್ಲ, ಆ ಥರ ನೆಗ್ಲೆಕ್ಟ್ ಮಾಡಬಾರ್ದು. ನೀವು ಡಾಕ್ಟರ್ನ ಮೀಟ್ ಮಾಡಿ ಅವರು ನೆಕ್ಸ್ಟು ಯಾವ ವ್ಯಾಕ್ಸಿನೇಷನಿಂದ ನಿಮ್ಮ ಮಗುಗೆ ಪ್ರೊಟೆಕ್ಷನ್ ಸಿಗುತ್ತೆ ಆ ವ್ಯಾಕ್ಸಿನೇಷನ್ನ ಸಜೆಸ್ಟ್ ಮಾಡ್ತಾರೆ, ಅದನ್ನು ಹಾಕ್ಸಿ ನೀವು. ಇನ್ನು ನೀವು ಹಾಸ್ಪಿಟಲಿಂದ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡು ಮನೆಗೆ ಬರ್ತಿದ್ದೀರಾ ಅಂದಾಗ ಮಗು ವೆಯ್ಟ್ ಚೆಕ್ ಮಾಡಿಸೋದು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಮನೆಯಲ್ಲಿ ವ್ಯಾಕ್ಸಿನೇಷನ್ ಆಗಿದೆ ಅಂತ ಅಂದರೆ T98 ಇರ್ಬೋದು, ಪ್ಯಾರಾಸೆಟಮಲ್ ಇರ್ಬೋದು, ಈ ಥರ ಜ್ವರದ ಔಷಧಿಗಳೇನಿದೆ ಅದನ್ನೆಲ್ಲ ಮನೇಲಿ ಫ್ರೆಶ್ ಬಾಟಲ್ ತೊಗೊಬಂದು ಇಟ್ಕೊಳ್ಳೋದು ಒಳ್ಳೆಯದು. ಒಂದ್ಸಲ ಆಲ್ರೆಡಿ ಯೂಸ್ ಆಗಿದೆ, ಆಲ್ರೆಡಿ ಓಪನ್ ಆಗಿ 2 ಮಂತ್ಸ್ 3 ಮಂತ್ಸ್ ಆಗಿದೆ, ಅದನ್ನು ಮತ್ತೆ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಮತ್ತೆ ಹೊಸದಾಗಿ ತೊಗೊಂಬನ್ನಿ ಔಷಧಿನ. ವೆಯ್ಟ್ ಚೆಕ್ ಮಾಡಿ ಡಾಕ್ಟರು ಯಾವ ಡ್ರಾಪ್ಸ್ ಹೇಳಿರ್ತಾರೆ ಅಥವಾ ಎಷ್ಟು ml ಹೇಳಿರ್ತಾರೆ ಔಷಧಿನ ಅಷ್ಟನ್ನೇ ಹಾಕಬೇಕಾಗತ್ತೆ. ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದಿದ್ದೀರಾ, ಆ ಜಾಗಕ್ಕೆ ಐಸ್ ಪ್ಯಾಕ್ನ ಹಾಕಿ, ಫ್ರಿಜ್ಜಿಂದ ತೆಗೀರಿ ಐಸ್ನ, ತೊಗೊಬಂದ್ಬಿಟ್ಟು ಎಲ್ಲಿ ಇಂಜೆಕ್ಷನ್ ಮಾಡಿರ್ತಾರಲ್ಲ ಆ ಜಾಗಕ್ಕೆ ಡೈರೆಕ್ಟ್ ಇಟ್ಬಿಡಿ, ಮಗು ಹತ್ತಿರಳ್ಳಿ. ಆ ರೂಲ್ಸ್ನ ಖಂಡಿತವಾಗ್ಲೂ ಮಾಡಿಬಿಡಿ. ಏನಂದರೆ ಐಸ್ ಕ್ಯೂಬ್ ಒಂದು ಬಟ್ಟೆನ ಫಸ್ಟ್ ಕಟ್ಬಿಡಿ. ನೀವು ಯಾವ ಜಾಗಕ್ಕೆ ಇಂಜೆಕ್ಷನ್ ಮಾಡಿರ್ತಾರೆ ಆ ಜಾಗಕ್ಕೆ ಒಂದು ಬಟ್ಟೆನ ನೀಟಾಗಿ ಕಟ್ಟಿ, ಕಾಟನ್ ಬಟ್ಟೆನ ಕಟ್ಟಿ, ತುಂಬ ಟೈಟಾಗಲ್ಲ, ಸ್ವಲ್ಪ ಆರಾಮಾಗಿರೋ ಥರ ಕಟ್ಟಿ, ಅದ್ರ ಮೇಲೆ ಐಸ್ ಕ್ಯೂಬ್ ಏನಿರ್ತಾರೆ ಅದನ್ನು ಒಂದು ಸಲ ರಬ್ ಮಾಡಿ, ಬಟ್ಟೆ ಮೇಲೆ ಜಸ್ಟ್ ಹಿಂಗೆ 1 ಸೆಕೆಂಡ್ ರಬ್ ಮಾಡಿ, ಬಟ್ಟೆ ವೆಟ್ಟ ಆಯಿತು ಅಂದರೆ ತೆಗೆದುಬಿಡಿ ಐಸ್ ಕ್ಯೂಬ್ನ. ಮಗು ಆ ಏನಿರುತ್ತಲ್ಲ ಆ ತೇವ ಅದರಲ್ಲೇ ಸ್ವಲ್ಪ ಹೊತ್ತಿರಲಿ. ಮತ್ತೆ ಇನ್ನೊಂದು 10 or 15 ಮಿನಿಟ್ಸ್ ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ರಬ್ ಮಾಡಿ. ಇಲ್ವಾ ಫ್ರಿಜ್ಜಲ್ಲಿ ಕೋಲ್ಡ್ ವಾಟರ್ ಮಾಡ್ಕೊಳ್ಳಿ, ಆ ವಾಟರ್ನೇ ಒಂದೊಂದೇ ಡ್ರಾಪ್ ಚೂರು ಡ್ರೈ ಆದಾಗೆಲ್ಲ ಹಾಕ್ತಾಯಿರಿ. ಡೈರೆಕ್ಟ್ ಐಸ್ ಕ್ಯೂಬ್ನ ತೊಗೊಂಡು ರಬ್ ಮಾಡಿಬಿಡೋದು, ಆ ಥರ ಕೆಲಸಗಳನ್ನ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟು ಈ ಜಾಗದಲ್ಲಿ ಆಲ್ರೆಡಿ ಗೆಡ್ಡೆ ಆಗಿಬಿಟ್ಟಿದೆ, ಲಾಸ್ಟ್ ಟೈಮ್ ಇಂಜೆಕ್ಷನ್ ಮಾಡಿಸಿರೋ ಜಾಗದಲ್ಲಿ ಮತ್ತೆ ಇಂಜೆಕ್ಷನ್ ಮಾಡಿಸ್ಬೇಕು. ಏನು ಮಾಡೋದು, ಗೆಡ್ಡೆನೇ ಕರಗಿಲ್ಲ ಅಂದರೆ ನೀವು ಹೋಗಿ ವ್ಯಾಕ್ಸಿನೇಷನ್ ಅದಕ್ಕಿಂತ ಸ್ವಲ್ಪ ಕೆಳಗೆ ಅದರ ಸುತ್ತಮುತ್ತ ಏರಿಯಾದಲ್ಲಿ ಅವರು ಇಂಜೆಕ್ಷನ್ ಮಾಡ್ತಾರೆ. ಆ ಗೆಡ್ಡೆ ಹಾಗೆ ಇರುತ್ತಾ? ಖಂಡಿತವಾಗ್ಲೂ ಇಲ್ಲ. ಸ್ವಲ್ಪ ದಿನಗಳು ಕಳೆದ ಮೇಲೆ ಆ ಗೆಡ್ಡೆ ತನ್ನಂತಾನೇ ಕರಗೋಗ್ಬಿಡುತ್ತೆ. ಕೆಲವು ಮಕ್ಕಳಿಗೆ ಜ್ವರ ಬರುತ್ತೆ, ಕೆಲವು ಮಕ್ಕಳಿಗೆ ಜ್ವರ ಬರಲ್ಲ. ಜ್ವರ ಬರೋ ಮಕ್ಕಳಿಗೆ ವ್ಯಾಕ್ಸಿನೇಷನ್ ವರ್ಕ್ ಆಗಿದೆ, ಜ್ವರ ಬರದೇ ಇರೋ ಮಕ್ಕಳಿಗೆ ವ್ಯಾಕ್ಸಿನೇಷನ್ ವರ್ಕ್ ಆಗಿಲ್ಲ ಅನ್ನೋದು ತಪ್ಪು ಕಲ್ಪನೆ. ಸೊ ಜ್ವರ ಬರಲಿ ಬರದೇ ಇರಲಿ ಎರಡೂ ಕೂಡ ನಾರ್ಮಲ್ ಸಿಚುವೇಷನ್ನೇ. ಕೆಲವು ಮಕ್ಕಳಿಗೆ ಲೂಸ್ ಮೋಷನ್ ಆಗುತ್ತೆ, ವಾಮಿಟ್ ಆಗುತ್ತೆ, ಈ ಸೆನ್ಸೇಷನ್ ಆಗುತ್ತಾ ಆಗಲ್ವಾ ಅಂತ ನೀವು ಡಾಕ್ಟರ್ ಹತ್ರ ಫಸ್ಟೇ ಕೇಳ್ಕೊಂಬರ್ಬೇಕು. ಯಾಕಂದರೆ ಒಂದೊಂದು ವ್ಯಾಕ್ಸಿನೇಷನ್ಗೆ ರಿಯಾಕ್ಷನ್ ಬೇರೆಯೇ ಆಗಿರುತ್ತೆ. ಕೆಲವು ವ್ಯಾಕ್ಸಿನೇಷನ್ ಕೊಡಿಸಿದಾಗ ಮೈಯಲ್ಲಿ ರ್ಯಾಷಸ್ ಆಗೋದಿರ್ಬೋದು, ಲೂಸ್ ಮೋಷನ್ ಇರ್ಬೋದು, ಈ ಥರ ಆಗ್ತಾ ಇರುತ್ತೆ. ಸೊ ನೀವು ಡಾಕ್ಟರ್ನ ಕೇಳ್ಕೊಳ್ಳಿ ಈ ವ್ಯಾಕ್ಸಿನೇಷನ್ಗೆ ಯಾವ ಥರ ಮಕ್ಕಳಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ. ಸೊ ಅದೇ ಸೇಮ್ ರಿಯಾಕ್ಷನ್ ಇತ್ತು ಅಂದರೆ ನೋ ವರಿ, ಡಾಕ್ಟರ್ ಏನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಆ ಥರ ಮೇಂಟೈನ್ ಮಾಡ್ತಾ ಹೋಗಿ. ಇಲ್ಲ ಅದಕ್ಕಿಂತ ಓವರ್ ರಿಯಾಕ್ಟ್ ಆಗ್ತದೆ, ಜ್ವರ, ವಾಮಿಟ್ಟು, ಲೂಸ್ ಮೋಷನ್ನು ಎಲ್ಲ ಒಟ್ಟೊಟ್ಟಿಗೆ ಆಗ್ತಿದೆ, ಮೈಯಲ್ಲೆಲ್ಲ ರ್ಯಾಷಸ್ ಆಗ್ತಿದೆ, 102, 103 ಡಿಗ್ರಿಗಿಂತ ಜ್ವರ ಹೈ ಆಗ್ತಿದೆ ಅಂದರೆ ನೀವು ತಕ್ಷಣ ಡಾಕ್ಟರ್ನ ಮೀಟ್ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ, ಎಲ್ಲದನ್ನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.